ಒಂದು ದೇಶದಾಗ 3 ಜನ ಸಾಧುಗಳು ಇರ್ತಾರ. ಸಾಧುಗಳು ಅಂದ್ರೆ ನಿಮ್ಗೆ ಗೊತ್ತಾಗತಿ. ಅವಾಗ ಅಂದ್ರು ಮಾಂಕ್ಸ್ ಅಂದ್ರೆ ಸನ್ಯಾಸಿಗಳು. ಹೌದಾ, ಮನೆ ಮಠ ಅವ್ರಿಗೆ ಏನೂ ಇರಂಗಿಲ್ಲ. ಅವ್ರಿಗೆ ಅಂತಾರು ಸನ್ಯಾಸಿಗಳು, ಸಾಧುಗಳು ಅಂತ ಹೇಳ್ತಾರು. ಅವ್ರು ಏನು ಮಾಡ್ತಿರಪ್ಪ ಅಂದ್ರೆ ಏನು ಕೆಲಸ ಮಾಡ್ತಿರಲ್ಲ ಅವರು. ದೇ ಡಿಡ್ ನಥಿಂಗ್. ಅವರು ಏನೂ ಕೆಲಸವನ್ನ ಮಾಡ್ತಿರಂಗಿಲ್ಲ. ಆದ್ರೂ ಅವ್ರದೊಂದು ಹವ್ಯಾಸ ಏನಿದಪ್ಪ ಅಂದ್ರೆ ಯಾವನದು ನಕ್ಕೋತಿರೋದು. ಓಕೆ, ಮೀನ್ಸ್ ಲಾಫಿಂಗ್ ವೆನೆವರ್, ಅಂದ್ರೆ ಯಾವುದೇ ಸಮಯ ಇಲ್ಲದ ಒಟ್ಟು ಖುಷಿ ಖುಷಿಯಾಗಿ ನಕ್ಕೋತ ಅವರು ಇರ್ತಿರು. ಏನೋ ಒಂದು ಸಂದರ್ಭ ಬಂದ್ರು, ಎಂಥ ಸಿಚುವೇಶನ್ ಬಂದ್ರು ಅವರು ಯಾವನೂ ಕೂಗುತ್ತಿರ್ಲಿಲ್ಲ. ಖುಷಿ ಖುಷಿಯಾಗಿ ನಕ್ಕೋತ ಇರ್ತಿರು. ಮತ್ತು ಏನ್ ಮಾಡ್ತಿದಾರ, ಆ ದೇಶದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ, ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಅವರ ಹೋಗ್ತಿರು. ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಹೋಗ್ತಿರು. ಹೋಗಿ ಏನ್ ಮಾಡ್ತಿರು, ಅಲ್ಲಿ ಆ ಒಂದು ನಗರದ ಮಧ್ಯಭಾಗದಲ್ಲಿ ಅಂದ್ರೆ ಸೆಂಟ್ರಲ್ ಪ್ಲೇಸ್ದಾಗ ನಿಂತ್ಕೊಂಡು ಅವ್ರು ಏನ್ ಮಾಡ್ತಿರು, ಸುಮ್ಮ ಒಟ್ಟು ನಗ ಕತ್ತಿ ಬಿಡ್ತಿರು. ಒಟ್ಟು ಅವರು ನಗುದಿನ ಕೆಲಸ ಆಗಿತ್ತು. ಒಂದು ನಗರದ ಅಥವಾ ಹಳ್ಳಿಯ ಒಂದು ಏರಿಯಾವನ್ನ ಎಂಟರ್ ಆದ್ಮೇಲೆ ಅವ್ರು ಏನ್ ಮಾಡ್ತಿರು, ಅಲ್ಲಿಯ ಮಧ್ಯ ಪ್ರದೇಶದಲ್ಲಿ ಸೆಂಟರ್ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿರು, ಅವರು ನಗ ಕಚ್ಚಿರು. ಅಲ್ಲಿ ಏನಂತಾರೆ, ಏನಾಗತಿ, ಯಾವ ನಗ ಕತ್ತಂತಲಿ ಸುತ್ತಮುತ್ತ ಹೋಗುವ ಜನ, ಅಲ್ಲಿ ಇರ್ತಕ್ಕಂಥ ಜನ, ಕೆಲಸ ಮಾಡ್ತಕ್ಕಂಥ ಜನರ ಕೂಡ ಅವರು ಕೂಡ ಏನ್ ಮಾಡಿದ್ರು, ಅವ್ರ 3 ಮಂದಿ ಸಾಧುಗಳು ನಗುದನ್ನ ನೋಡಿ ಅವರು ಕೂಡ ಜನರು ನಗ ಕತ್ತಿದ್ರು. ಅವ್ರಿಗೆ ಒಂಥರ ಒಂದು ಜೋಕ್ ಆಗಿಬಿಡ್ತಿತ್ತು, ಇವ್ ಎದಕ್ ನಗತಾರಪ್ಪ ಅಂತ ಹೇಳಿ. ಈಗ ನೋಡ್ರಿ, ನೀವು ಒಬ್ಬ ನಗು ನೋಡ್ರೆ ನಿಮ್ಗೂ ನಗು ಬರ್ತೈತಿ. ಹೌದಾ, ಅಲ್ಲಿ ಏನ್ ಅವ್ರು ಎದಕ್ ನಗತಾರ ನಿಮ್ಗೆ ಗೊತ್ತಿರಂಗಿಲ್ಲ. ಆದ್ರೂ ನಾವು ನಗು ನೋಡಿ ನೀವು ನಗತಿದಿ. ಅದೇ ರೀತಿ ಏನ್ ಮಾಡಕತ್ರು ಜನ, ಆ 3 ಸಾಧುಗಳು ನಗುದನ್ನ ನೋಡಿ ತಾವು ಕೂಡ ನಗಾಕತ್ರು. ಹಂಗಲ್ಲಿ ಏನಾಗಿತ್ತು, ಒಂದು ಸಣ್ಣ ಜನರ ಗುಂಪು, ನಗತಕ್ಕಂತ ಸಣ್ಣ ಜನರ ಗುಂಪು ಅಲ್ಲಿ ಒಂದು ಕೂಡ್ತಿತ್ತು, ಬಂದ ಗೋಳೆ ಆಗ್ತಿತ್ತು, ಪ್ರೌಢ ರಚನೆ ಆಗ್ತಿತ್ತು. ಆಮೇಲೆ ಆ ಜನರು ಕೂಡ ಎಲ್ಲರೂ ನಕೋತಾ ಇರೋದನ್ನ ನೋಡಿ ಇವರು ಖುಷಿಯಿಂದ ಆ ಒಂದು ಜಾಗವನ್ನು ಬಿಟ್ಟ ಮತ್ತೆ ಮುಂದಿನ ಜಾಗಕ್ಕ, ಅಂದ್ರ ಅಲ್ಲಿ ಜನರನ್ನ ಇವ್ರ ಉದ್ದೇಶ ಏನಿತ್ತು, ಎಲ್ಲ ಜನರನ್ನ ನಗಸ್ಕೊತ ಹೋಗುವಂತ ಉದ್ದೇಶ ಇತ್ತು. ನಮ್ಮ ಕಂಡ ನಾವು ನಗುದ್ ನೋಡಿ ಇನ್ನೊಬ್ರು ನಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇವರು ನಕ್ಕೋತ ಮಾಡ್ಕೋತ ಹೊಕ್ಕಿದ್ರು. ನಂತರ ಆ ಒಂದು ಪ್ರದೇಶ ಬಿಟ್ಟ ಬೇರೆ ಪ್ರದೇಶಕ್ಕೆ ಹಾಕಿದ್ರು. ಇದೇ ರೀತಿ ಇವರ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ, ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಇವರ ತಮ್ಮ ಪ್ರಯಾಣವನ್ನ ಕಂಟಿನ್ಯೂ ಮಾಡ್ಕೋತಾ ಹಾಕಿರು. ಮತ್ತ ಇವ್ರು ನಗುದ್ ನೋಡಿ ಇವರಿಗೆ ಅನೇಕ ಜನ ಫಾಲೋವರ್ಸ್ ಆದ್ರು, ಅಂದ್ರೆ ಅನುಯಾಯಿಗಳು ಕೂಡ ಇವರಿಗೆ ಅನೇಕ ಜನ ಬಂದ್ರು. ಇವರು ಆ ಒಂದು ದೇಶದಾಗ ಅತ್ಯಂತ ಫೇಮಸ್ ಸಾಧುಗಳು ಅಂತ ಇವರು ಗುರುತಿಸಿಕೊಂಡ್ರು, ಐಡೆಂಟಿಫೈಡ್ ಆದ್ರು. ಒಂದು ದಿವಸ ಏನಾಕತಿ, ಇವರು ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಹೋಗಿರ್ತಾರು. ಅಲ್ಲೇ ಆ 3 ಸನ್ಯಾಸಿಗಳ ಪೈಕಿ ಒಬ್ಬ ಸನ್ಯಾಸಿ ಸಾಯ್ತಾನು, ಅಂದ್ರೆ ಡೆತ್ ಹಾಕಾನು. ಹಾಗಾದ್ರೆ ಇವ್ರಿಗೆ ಆ ಸುದ್ದಿ, ಒಬ್ಬ ಸನ್ಯಾಸಿ ಸತ್ತ ಸುದ್ದಿ ಇವ್ರಿಗೆ ಊರಿನ ಸುತ್ತಮುತ್ತಲಿನ ಜನರಿಗೆ ಗೊತ್ತಾಗತಿ. ಆಗ ಅವರು ಜನರ ಏನೋ ಭಾವಿಸ್ತಾರಪ್ಪ ಅಂದ್ರೆ, ಒಬ್ಬ ಸನ್ಯಾಸಿ ಸತ್ತಾನು, ಇವರು ಉಳಿದಂತ 2 ಸನ್ಯಾಸಿಗಳು ಏನ್ ಮಾಡ್ತಾರು, ನಗುವುದನ್ನ ಬಿಟ್ಟ ಅಳ್ತಿರ್ತಾರು, ದುಃಖ ಪಡ್ತಿರ್ತಾರು ಅಂತ ಹೇಳಿ ಅಲ್ಲೆಲ್ಲರೂ ಆ 3 ಸನ್ಯಾಸಿಗಳು ಇದ್ದಂತ ಜಾಗಕ್ಕೆ ಹೊಕ್ಕಾರ ಇವರು. ಆದ್ರ ಅವ್ರಿಗೆ ಅಲ್ಲಿ ಆಶ್ಚರ್ಯ ಆಗತಿ. ಆ 2 ಉಳಿದಂತ ಸನ್ಯಾಸಿಗಳು ಸತ್ತ ಸನ್ಯಾಸಿಯ ಕುರಿತು ದುಃಖವನ್ನು ವ್ಯಕ್ತಪಡಿಸುವ ಬದಲಿ ಇವನ್ ದೆನ್ ಅವಾಗ ಕೂಡ ಏನ್ ಮಾಡ್ತಿರ್ತಾರ, ಅವರ ನಗುತ್ತಿರ್ತಾರು, ಅವ್ರಿಗೆ ದುಃಖ ಬರ್ತಿರಂಗಿಲ್ಲ. ನೀವು ನೋಡ್ರಿ, ನಮ್ಮಲ್ಲಿ ಯಾರೇ ನಮಗ ಬೇಕಾದವರು, ಕುಟುಂಬದವರು ತೀರ್ಕೊಂಡ್ರೆ ನಾವ್ ಏನ್ ಮಾಡ್ತೀವಿ, ಅವ್ರಿಗೆ ದುಃಖವನ್ನು ವ್ಯಕ್ತಪಡಿಸಿ ಕಣ್ಣೀರು ಹಾಕ್ತೀವಿ. ಹೌದಾ, ಆದ್ರೆ ಅವ್ರು ಏನ್ ಮಾಡ್ತಿರಪ್ಪ ಅಂದ್ರೆ, ಆ ಒಂದು ಸತ್ತ ಸನ್ಯಾಸಿಯ ಕುರಿತು ದುಃಖವನ್ನು ಪಡದೆ ಅವನು ಇವನ್ ಆ ಸನ್ಯಾಸಿ ಸತ್ತಾಗ ಕೂಡ ಏನ್ ಮಾಡ್ತಿರ್ತಾರ, ನಗುತ್ತಿರ್ತಾರು. ಆಗ ಜನ ಅವನ್ನ ಬಂದ ಕೇಳ್ತಾರ. ಆಗ ಊರಿನ ಜನ ಕೇಳಂತ್ಲಿ ಆ ಸನ್ಯಾಸಿಗಳು ಹೇಳ್ತಾರು, ನೀವೇನ್ ಸದ್ಯದ್ಲ ಅವನ್ ನಮಗೊಂದು ಚಾಲೆಂಜ್ ಮಾಡಿದ್ದ. ಏನಪ್ಪಾ ಅಂದ್ರ, ನಮ್ಮ 3 ಜನರಲ್ಲಿ ಯಾವ ಒಬ್ಬ ಸಾಧು ಇನ್ನ ಉಳಿದ 2ರನ್ನು ಬಡಿದು ಮೊದಲು ಸಾಯ್ತಾರು ಅಂಥೇಳಿ ಅವನ ಚಾಲೆಂಜ್ ಮಾಡಿದನು. ಆದ್ರ ಅದ ಚಾಲೆಂಜ್ದಾಗ ತಾನ ನಮ್ಮನ್ನಿಬ್ಬರನ್ನು ಬಡದ ಈಗ ಸತ್ತಾನು. ಈಗ ಅವೇನಾಗೇನು, ಜಯಶಾಲಿ ಆಗ್ಯಾನು. ಅಂದ್ರೆ ಚಾಲೆಂಜ್ ಮಾಡಿದವನ ಆ ಚಾಲೆಂಜ್ ಅನ್ನ ಗೆದ್ದಾನು ಅಂತ ಹೇಳಿ ನಮ್ಗ ಒಂಥರ ಖುಷಿ ಆಗೈತಿ. ಅದಕ್ಕ ನಾವ ನಗಾಕತೀವು ಅಂತ ಅವ್ರಿಗೆ
ಹೇಳ್ತಾನು. ಹೌದಾ, ಆ ಜನರಿಗೆ ಅವರ ರಿಪ್ಲೈ ಮಾಡ್ತಾರು. ಮತ್ತೆ ಇನ್ನೊಂದ, ಆ ಒಂದು ಕಾಲದಾಗ, ಆ ಸಾಧುಗಳು ಇದ್ದಂತ ಕಾಲದಾಗ ಏನಾಗಿತ್ತು, ಒಂದು ಸಿಸ್ಟಮ್ ಬೆಳಿರ್ತೈತಿ. ಹೆಂಗಪ್ಪ ಅಂದ್ರ, ಈಗ ಸತ್ತ ಮೇಲ ಒಂದೊಂದು ಸಂಪ್ರದಾಯ ನೋಡ್ತೀವಿ ನಾವು. ಸಾಯಂದ ಏನ್ ಮಾಡ್ತೀವಿ, ಸತ್ತಂತ ಶರೀರವನ್ನ ನಾವು ಶುಚಿ ಮಾಡ್ತೀವಿ, ಹೊಸ ಬಟ್ಟೆಯನ್ನು ಹಾಕ್ತೀವಿ. ಹೌದಾ, ಯಾಕಂದ್ರ ಅವ್ರಿಗೆ ಒಂದು ನಂಬಿಕೆ ಐತಿ, ಅವರು ದೇವರ ಹತ್ತಿರ ಹೋಗಿರ್ತಾರು ಸತ್ತವರು ಅಂತೇಳಿ ನಂಬಿಕೆ ಇರ್ತೈತಿ. ಅದರಿಂದ ಸತ್ತ ದೇಹವನ್ನು ಶುಚಿ ಮಾಡಿ ಅವರಿಗೆ ಬೇರೆ ಬಟ್ಟೆಯನ್ನು ತೊಡಿಸಿ ನಂತರ ಅವ್ರನ್ನ ಒಂದು ಮಣ್ಣು ಮಾಡ್ತಕ್ಕಂಥ ಅಥವಾ ಸುಡ್ತಕ್ಕಂಥ ಸಂಪ್ರದಾಯ ಹಲವಾರು ದೇಶಗಳಲ್ಲಿ ಅಥವಾ ಹಲವಾರು ಸಮಾಜಗಳಲ್ಲಿ ನಾವು ನೋಡ್ತೀವಿ. ಆದ್ರೆ ಆ ಸನ್ಯಾಸಿ ಆಸೆ ಏನಾಗಿತ್ತಪ್ಪ ಅಂದ್ರ, ನಾನು ಯಾವಾಗಂತೂ ಮಲಿನ ಆಗಿಲ್ಲ, ನನ್ನ ಬಟ್ಟೆಗಳು ಎಂದೂ ಮಲಿನ ಆಗಿಲ್ಲ, ನಾನು ಜಗತ್ತಿನ ಯಾವುದೇ ಒಂದು ಹೊಲಸನ್ನ ಅಂಟಿಸಿಕೊಂಡಿಲ್ಲ, ನಾನು ಪರಿಶುದ್ಧವಾಗಿನಿ, ನನ್ನ ಬಟ್ಟೆಗಳು ಪರಿಶುದ್ಧ ಆಗ್ಯವು. ಆದ್ರಿಂದ ನನಗೆ ಏನಾರ ಆಗಿತ್ತಪ್ಪ ಅಂದ್ರ, ನಾ ಏನಾರ ಸತ್ನಪ್ಪ ಅಂದ್ರ ನನ್ನ ಬಟ್ಟೆಗಳನ್ನ ತೆಗಿಬೇಡ್ರಿ, ಅದೇ ಬಟ್ಟೆಗಳ ಮೇಲೆ ನನ್ನ ಅಂತ್ಯ ಸಂಸ್ಕಾರ ಮಾಡಿ, ನನ್ನನ್ನ ಮಣ್ಣು ಮಾಡ್ರಿ, ನನ್ನನ್ನ ಸುಡ್ರಿ, ಚಿತೆ ಮೇಲೆ ಇಡ್ರಿ ಅಂತ ಆ ಸನ್ಯಾಸಿ ಬದುಕಿದ್ದಾಗನ ಹೇಳ್ತಾನ. ಆದ್ರಿಂದ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ, ಆ ಒಂದು ಸತ್ತ ಸನ್ಯಾಸಿಯ ಬಟ್ಟೆಗಳನ್ನು ಬದಲಾಯಿಸದೆ, ಅಂದ್ರೆ ಅವು ಮಲಿನ ಆಗಿರುವುದಿಲ್ಲ, ಹೊಲಸಾಗಿರುವುದಿಲ್ಲ ಅನ್ನುವ ಭಾವನೆಯಿಂದ ಅದ ಬಟ್ಟೆಯ ಮೂಲಕ ಬಟ್ಟೆಯ ಜೊತೆಗೆ ನಾವನ್ನ ಸನ್ಯಾಸಿಯನ್ನ ಒಂದು ಚಿತೆಯ ಮೇಲೆ ಇಡ್ತಾರೋ. ಇಷ್ಟ ಅವನ ಅದಕ್ಕೆ ಚಿತೆಗೆ ಅಂದ್ರ ಕಟ್ಟಿಗೆ ಇಟ್ಟಿರ್ತಾರೋ, ಅದಕ್ಕೆ ಬೆಂಕಿ ಹಚ್ತಾರು. ಆ ಬೆಂಕಿ ಹತ್ತಿಕೊಳ್ಳದ ಏನಾಗದೆ, ಅಲ್ಲಿ ಅವ ಅನೇಕ ಬಣ್ಣದ ಪಟಾಕಿಗಳು ಹಾರಕತ್ತಾವ ಅಲ್ಲಿ. ಯಾಕಂದ್ರ ಅಷ್ಟು ಒಂದು ಪವಿತ್ರತೆ ಆ ಒಂದು ಸಾಧು ಸನ್ಯಾಸಿ ಗಳಿಸಿದ್ದ. ಏನ್ ಬೆಂಕಿ ಹಚ್ಚರು, ಆ ಒಂದು ಚಿತೆಯಲ್ಲಿ ಏನಾಗಿದೆ, ಬಣ್ಣ ಬಣ್ಣದ ಪಟಾಕಿಗಳು ಹಾರಕತ್ತವು. ಅಷ್ಟು ಅವನ ಒಂದು ವಿಜೃಂಭಣೆಯಿಂದ ಅವರು ನಕ್ಕೋತ ಇವನವನ ಉರಿ ಹಚ್ಚಿದ ಮೇಲೆ ಕಡೆ ಅವನು ಸುಡುವ ಮುಂದಸರಕ ಆ ಸನ್ಯಾಸಿಗಳು ಅಳುವುದಿಲ್ಲ, ನಗುತ್ತಾರು. ಅವ್ರ ಜೊತೆಗಿನ ಇಡೀ ಊರಿನ ಜನ ಕೂಡ ಆ ಒಂದು ಸನ್ಯಾಸಿಯ ಶವ ಸಂಸ್ಕಾರದಲ್ಲಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದಂತ ಊರಿನ ಜನರು ಕೂಡ ನಗುತ್ತಾರು. ನಗುವಿನ ಮೂಲಕ ಆ ಒಂದು ಸತ್ತಂತ ಸನ್ಯಾಸಿಗೆ ಒಂದು ವಿದಾಯನ್ನ, ಗುಡ್ ಬೈ ಅನ್ನ ಹೇಳ್ತಾರು. ಯಾವ ರೀತಿ ಸಾಧುಗಳು ನಗುತ್ತಾ ಇದಲ್ಲೋ, ಅದೇ ರೀತಿ ನಾವು ಮನುಷ್ಯರು ಕೂಡ ಜೀವನದ ಯಾವತ್ತೂ ನಕ್ಕೋತ ಖುಷಿಯಿಂದ ಇರಬೇಕು. ಯಾಕಂದ್ರೆ ಜೀವನಪ್ಪ ಅಂದಮೇಲೆ ಸಮಸ್ಯೆಗಳು ಬರ್ತಾವು ಹೊಕ್ಕವು. ಸಮಸ್ಯೆ ಬಂದೈತಿ ಅಂತ ಹೇಳಿ ನಾವು ಧೈರ್ಯ ಕಳ್ಕೋಬಾರ್ದು, ಕುಗ್ಗಬಾರ್ದು, ದುಃಖಕ್ಕೊಳಗಾಗಬಾರ್ದು. ಏನೋ ಒಂದು ಸಮಸ್ಯೆ ಬಂದ ಸಲಕ ಅದನ್ನ ನಾವು ಅತ್ಯಂತ ಧೈರ್ಯದಿಂದ, ಖುಷಿಯಿಂದ, ನಗುಮುಖದಿಂದ ಅದನ್ನ ನಾವು ಎದುರಿಸಬೇಕು. ಅದರಿಂದ ನಾವು ಒಂದು ಅನುಭವನ ಪಡಿತೀವಿ. ಆ ಅನುಭವದ ಮೂಲಕ ನಮ್ಮ ಒಂದು ಮುಂದಿನ ಜೀವನವನ್ನು ನಾವು ಒಂದು ಸರಿಯಾಗಿ ರೂಪಿಸಿಕೊಳ್ಳಕ ಸಾಧ್ಯ ಆಕತಿ. ಆದ್ರಿಂದ ನಗುತ್ತಾ ಎಲ್ಲರೂ ಜೀವನವನ್ನ ನಡೆಸೋಣ.